ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಫಿಸಿಕ್ಸ್ ಬ್ಲೂ ಪ್ರಿಂಟ್ ಬಗ್ಗೆ ಮಾಹಿತಿ ಹೇಳಲು ಹೋಗ್ತಾ ಇದ್ದಾನೆ ಮತ್ತು ಭಾಳ ಮುಖ್ಯವಾಗಿರುವಂಥ ಪ್ರಶ್ನೆಗಳನ್ನು ಸಹ ಶೇರ್ ಮಾಡ್ತಾನೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಮಾತ್ರ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಮತ್ತು ಇದೇ ರೀತಿ ನಿಮಗೆ ಪಿ ಯು ಸಿ ಅಪ್ಡೇಟ್ಸ್ಗಾಗಿ ಆಗಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಬೋದು ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸೊ ಮೊದಲನೇದು 1 ಮಾರ್ಕ್ಸ್ ನೋಡೋಣ. ಇಲ್ಲಿ ಯಾವುದೇ ರೀತಿ ಚಾಯ್ಸಸ್ ಇರುವುದಿಲ್ಲ. 1ರಿಂದ ಪ್ರಶ್ನೆ ಸಂಖ್ಯೆ 10ರವರೆಗೂ ಇರುತ್ತೆ. ಕಂಪಲ್ಸರಿ ನಿಮಗೆ ಅದನ್ನು ಬರೀಬೇಕಾಗುತ್ತೆ. ಯಾವುದೇ ರೀತಿ ನಿಮಗೆ ಇಂಟರ್ನಲ್ ಚಾಯ್ಸಸ್ ಇರುವುದಿಲ್ಲ. 1 ಮಾರ್ಕ್ಸಲ್ಲಿ ಚಾಯ್ಸಸ್ ಇರುವುದಿಲ್ಲ. ಮತ್ತು ಸ್ಕ್ರೀನ್ ಮೇಲೆ ಸಹ ತೋರಿಸ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 1ರಿಂದ ಇಲ್ಲಿ ಮೇಲೆ ಇಂಡಿಕೇಟ್ ಮಾಡ್ತಾ ಇದೆ, ಕ್ವಶನ್ ನಂಬರ್ಸ್ ಇಂಡಿಕೇಟ್ ಮಾಡುತ್ತೆ. ಕೆಳಗಡೆ ಯಾವೆಲ್ಲ ಚಾಪ್ಟ್ರಿಂದ ಆ ಒಂದು ಯೂಸಲಿ ಪ್ರಶ್ನೆ ಬರ್ಬೋದು ಅನ್ನೋದು ನಾನು ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಮೊದಲನೇದು ಕ್ವಶನ್ ನಂಬರ್ 1 ಚಾಪ್ಟರ್ ನಂಬರ್ 1ಇಂದ ಬರುತ್ತೆ. ಪ್ರಶ್ನೆ ಸಂಖ್ಯೆ 2 ಚಾಪ್ಟರ್ ನಂಬರ್ 2ನಿಂದ ಬರುತ್ತೆ. ಪ್ರಶ್ನೆ ಸಂಖ್ಯೆ 3 ಚಾಪ್ಟರ್ ನಂಬರ್ 3ನಿಂದ ಬರ್ಬೋದು. ಅದೇ ರೀತಿ ಕ್ವಶನ್ ನಂಬರ್ 4 ನೋಡಿದ್ರೆ ಯೂಸಲಿ ಈ ಒಂದು ಕರೆಂಟ್ ಎಲೆಕ್ಟ್ರಿಸಿಟಿ ಅಥವಾ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ನಿಂದ 2ರಲ್ಲಿ ಒಂದು ಬರ್ಬೋದು. ಅದೇ ರೀತಿ ನೋಡ್ಬೋದು 5, 6, 7, 8, 9, 10ವರೆಗೂ ಅಂದರೆ ಚಾಪ್ಟರ್ ನಂಬರ್ 4, 5, 6, 7, 8, 9ಇಂದ ಅಲ್ಲಿ ಬರುವಂಥ ಸಾಧ್ಯತೆ ಇದೆ. ಸೊ ಇದೇನಪ್ಪ ಅಂತಂದರೆ ಕಂಪಲ್ಸರಿ ಇರುತ್ತೆ. ಯಾವುದೇ ರೀತಿ ನಿಮಗೆ ಇಲ್ಲಿ ಚಾಯ್ಸಸ್ ಇರುವುದಿಲ್ಲ. ಅದೇ ರೀತಿ 2 ಮಾರ್ಕ್ಸ್ ಬಗ್ಗೆ ನಾವು ನೋಡಿದ್ರೆ ಟೋಟಲ್ ನಿಮಗೆ ಇಲ್ಲಿ ನೋಡಿದ್ರೆ ಕ್ವಶನ್ಸ್ ನೋಡ್ಬೋದು 8 ಇರುತ್ತೆ. ಅದರಲ್ಲಿ ನಿಮಗೆ 5 ಕ್ವಶನ್ಸ್ ಬರೀಬೇಕಾಗುತ್ತೆ. ಇಲ್ಲಿ ನಿಮಗೆ ಚಾಯ್ಸಸ್ ಇರುತ್ತೆ. ಸೊ ಯಾವುದು ನಿಮಗೆ ಬರುತ್ತೋ ಅದನ್ನು ಪರ್ಫೆಕ್ಟ್ ಬರುತ್ತೋ ಅದನ್ನು ನೀವಲ್ಲಿ ಸೆಲೆಕ್ಟ್ ಮಾಡಿ ಬರಿಬೋದು. ಪ್ರಶ್ನೆ ಸಂಖ್ಯೆ 11ರಿಂದ ಪ್ರಶ್ನೆ ಸಂಖ್ಯೆ 18ರವರೆಗೆ ಇಲ್ಲಿ ಪ್ರಶ್ನೆಗಳಿರ್ತವೆ. ನೋಡ್ಬೋದು ಕ್ವಶನ್ ನಂಬರ್ 11 ಇದ್ದರೆ 11ವರೆಗೂ ಅಪ್ ಟು 13 ಕ್ವಶನ್ಸ್ ನಂಬರ್ ನೋಡಿದ್ರೆ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3ನಿಂದ ಬರುತ್ತೆ. ಕ್ವಶನ್ ನಂಬರ್ 4 ನೋಡಿದ್ರೆ 3ನಿಂದ ಬರ್ಬೋದು ಅಥವಾ ಚಾಪ್ಟರ್ 4ನಿಂದ ಬರ್ಬೋದು. ಅಂದರೆ ಕರೆಂಟ್ ಎಲೆಕ್ಟ್ರಿಸಿಟಿ ಅಥವಾ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ನಿಂದ ಬರ್ಬೋದು. ಸೊ ಅದೇ ರೀತಿ ಪ್ರಶ್ನೆ ಸಂಖ್ಯೆ 15 ನೋಡಿದ್ರೆ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ನಿಂದ ಬರ್ಬೋದು ಅಥವಾ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ನಿಂದ ಬರ್ಬೋದು. 16, 17, 18ನೇ ಪ್ರಶ್ನೆ ನೋಡಿದ್ರೆ ಈ ಚಾಪ್ಟರ್ ನಂಬರ್ 6 ಮತ್ತು ಚಾಪ್ಟರ್ ನಂಬರ್ 7ನಿಂದ ಬರ್ಬೋದು. ಕೊನೆಗೆ 18ನೇ ಪ್ರಶ್ನೆ ಇದೆ ನಿಮಗೆ ಇಲ್ಲಿ ಚಾಪ್ಟರ್ ನಂಬರ್ 8 ಮತ್ತು 9ನಿಂದ ಬರ್ಬೋದು. ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನಿಂದ ಬರ್ಬೋದು ಅಥವಾ ರಿಯಾಪ್ಟಿಕ್ಸ್ನಿಂದ ನಿಮಗೆ ಒಂದು ಪ್ರಶ್ನೆ ಬರುವಂಥ ಸಾಧ್ಯತೆ ಇದೆ. ಸೊ 2 ಮಾರ್ಕ್ಸಿಂದ ಇಲ್ಲಿಂದ ಬರುವಂಥ ಸಾಧ್ಯತೆ ಇದೆ ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಟೋಟಲ್ 8 ಇರುತ್ತೆ. ಅದರಲ್ಲಿ ನಿಮಗೆ 5 ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಬರೀಬೇಕಾಗುತ್ತೆ. ಸೊ ಅದೇ ರೀತಿ ನೋಡಿದ್ರೆ 3 ಮಾರ್ಕ್ಸಿಂದ ನಾನು ನೋಡಿದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಅಂದರೆ ಇದರಲ್ಲಿ ಟೋಟಲ್ ನಿಮಗೆ 5 ಕ್ವಶನ್ಗಳು ಬರೀಬೇಕಾಗುತ್ತೆ. ನೋಡ್ಬೋದು ಇಲ್ಲಿ ಸಹ 8 ಪ್ರಶ್ನೆಗಳಿರ್ತವೆ. ಕ್ವಶನ್ ನಂಬರ್ 19ಇಂದ ಕ್ವಶನ್ ನಂಬರ್ 26ವರೆಗೂ 19ರಿಂದ 21ರವರೆಗೆ ಚಾಪ್ಟರ್ ನಂಬರ್ 1, 2, 3ನಿಂದ ಬರುತ್ತೆ. 22ನೇ ಪ್ರಶ್ನೆಯನ್ನು ನೀವು ಚಾಪ್ಟರ್ ನಂಬರ್ 3 ಅಥವಾ 4ಇಂದ ಬರುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ 23, 24, 25, 26ವರೆಗೂ ನೋಡಿದ್ರೆ ಚಾಪ್ಟರ್ ನಂಬರ್ 5, 6, 7 ಮತ್ತು 9ನಿಂದ ಬರುತ್ತೆ. ಮತ್ತು 5 ಮಾರ್ಕ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಪಾರ್ಟ್ ಡಿ ಅಂತ ಕರಿತೀವಿ. ಇಲ್ಲಿ ನಿಮಗೆ 2 ಸೆಕ್ಷನ್ ಸಿಗುತ್ತವೆ. ಅಂದರೆ ಟೋಟಲ್ 6 ಪ್ರಶ್ನೆಗಳು ಇರ್ತಂದರೆ 3 ಪ್ರಶ್ನೆಗಳೊಂದು ಹೆಡ್ಡಿಂಗ್, ಇನ್ನೊಂದು 3 ಪ್ರಶ್ನೆ ಒಂದು ಹೆಡ್ಡಿಂಗ್ ಇರುತ್ತೆ. ಸೊ ಅದರಲ್ಲಿ ನೀವು ನೋಡ್ಬೋದು ಇಲ್ಲಿ ಕ್ವಶನ್ ನಂಬರ್ 27, 28, 29 ಇದೆ. ಚಾಪ್ಟರ್ 1, 2, 3ನಿಂದ ಬರುತ್ತೆ. ಮತ್ತು ಪ್ರಶ್ನೆ ಸಂಖ್ಯೆ 30ರಿಂದ 32ರೊಳಗೆ ಹೇಳಬೇಕು ಅಂದರೆ ಒಂದು ಚಾಪ್ಟರ್ ನಂಬರ್ 4ನಿಂದ ಬರ್ಬೋದು. 30ನೇ ಪ್ರಶ್ನೆ ಚಾಪ್ಟರ್ ನಂಬರ್ 6 ಅಥವಾ 7ನಿಂದ ಬರ್ಬೋದು. ಆಮೇಲೆ 32ನೇ ಪ್ರಶ್ನೆ ಇದೆ ಚಾಪ್ಟರ್ ನಂಬರ್ 9ನಿಂದ ಬರುವಂಥ ಸಾಧ್ಯತೆ ಇದೆ. ಸೊ ಅದೇ ರೀತಿ ಕೊನೆಯದಾಗಿ ನಿಮಗೆ ನ್ಯೂಮರಿಕಲ್ ಪಾರ್ಟ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ನಿಮಗೆ ಟೋಟಲಿ 5 ಪ್ರಶ್ನೆಗಳಿರ್ತವೆ. ಇಲ್ಲಿ ನಿಮಗೆ 3ನ ಆಯ್ಕೆ ಮಾಡಿಕೊಡಿ. ಅದು 33ನಿಂದ 37ವರೆಗೆ ಕ್ವಶನ್ ನಂಬರ್ ಇರುತ್ತೆ. ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3ನಿಂದ ಬರ್ಬೋದು. 35 ಕ್ವಶನ್ವರೆಗೂ. 36 ನೋಡಿದ್ರೆ ಚಾಪ್ಟರ್ ನಂಬರ್ 4 ಅಥವಾ ಚಾಪ್ಟರ್ ನಂಬರ್ 6 ಬರ್ಬೋದು. ಕೊನೆಯದಾಗಿ 37 ಕ್ವಶನ್ ನೋಡಿದ್ರೆ ಚಾಪ್ಟರ್ ನಂಬರ್ 7 ಅಥವಾ ಚಾಪ್ಟರ್ ನಂಬರ್ 9ನಿಂದ ಅಲ್ಲಿ ಬರುವಂಥ ಸಾಧ್ಯತೆ ಇದೆ. ಸೊ ಈ ರೀತಿ ಯೂಸಲಿ ಏನಪ್ಪ ಅಂತಂದರೆ ಬ್ಲೂ ಪ್ರಿಂಟ್ ಈ ರೀತಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅದೇ ರೀತಿ ಯಾರು ಮುಖ್ಯವಾದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ, ನಾನು ತೋರಿಸಿರುವಂಥ ನಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ನಂಬರ್ ಹಾಕಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಅಲ್ಲಿ ಫ್ರೀ ಸ್ಟಡಿ ಮೆಟೀರಿಯಲ್ ಅಂತ ಒಂದು ಆಪ್ಷನ್ ಬರುತ್ತೆ. ಓಕೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಮಿಡ್ ಟರ್ಮ್ ಫ್ರೀ ಸ್ಟಡಿ ಮೆಟೀರಿಯಲ್ ಅಂತ ಒಂದು ನಿಮಗೆ ಫೋಲ್ಡರ್ ಸಿಗುತ್ತೆ. ಕ್ಲಿಕ್ ಮಾಡಿ ಅಲ್ಲಿ PCMB ರಿಲೇಟೆಡ್ ಕಂಟೆಂಟ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ರೆಫರ್ ಮಾಡಿ. ಇದೇ ರೀತಿ ನಿಮಗೆ ಯಾವ ಒಂದು ಆ್ಯಪ್ನಲ್ಲಿ ಫ್ರೀ ಸ್ಟಡಿ ಮೆಟೀರಿಯಲ್ ಅಂದರೆ ಅಪ್ ಟು ಆ್ಯನ್ಯುವಲ್ ಎಕ್ಸಾಮಿನೇಷನ್ವರೆಗೂ ಆ್ಯಡ್ ಮಾಡಿ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಒಂದು ವೇಳೆ ಲೈವ್ ಇಂಟ್ರಾಕ್ಟಿವ್ ಕ್ಲಾಸಸ್ ಆಗಲಿ ರೆಕಾರ್ಡೆಡ್ ವಿಡಿಯೋಸ್ ಅವೈಲೇಬಲ್ ಆಗಿತ್ತು, ಡೈಲಿ ಇಂಟ್ರಾಕ್ಟಿವ್ ಕ್ಲಾಸ್ ಬೇಕಾಗಿತ್ತು ಅಂದರೆ ಮಾತ್ರ ಈ ನಂಬರ್ಗೆ ಮೆಸೇಜ್ ಹಾಕಿ ಪೇಯ್ಡ್ ಕೋರ್ಸ್ ಇಂಟ್ರೆಸ್ಟ್ ಇದ್ದರೆ ನೀವು ಅಲ್ಲಿ ಬೈ ಮಾಡ್ಕೊಳ್ಬೋದು. ಓಕೆ, ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.